ಇವ್ರ ಬಗ್ಗೆ ನೀವು ತಿಳ್ಕೊಂಡಾದ್ಮೇಲೆ ನಿಮ್ ಲೈಫೇ ಚೇಂಜ್ ಆಗ್ಬೋದು. ಆ ತರ ಒಂದು ಗ್ರೇಟೆಸ್ಟ್ ಸ್ಟೋರಿ ಮೆಸ್ಸಿ ಅವ್ರದ್ದು. ನೋಡೋದಕ್ಕೆ ಕುಲ್ಲುಗಿದಾನೆ ಅಂತ ತುಂಬಾ ಜನ ಇವ್ರನ್ನ ಟ್ರೋಲ್ ಮಾಡ್ತಾರೆ, ರೋಸ್ಟ್ ಮಾಡ್ತಾರೆ. ಆದ್ರೆ ಮೆಸ್ಸಿ ಅವರು ಡಿಫ್ರೆಂಟ್. 1987 ಅರ್ಜೆಂಟೀನಾ ಅಲ್ಲಿ ನಮ್ ತರಾನೇ ಒಂದು ಕಷ್ಟಪಡೋ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಬರೀ 4 ವಯಸ್ಸಿಂದಾನೆ ಫುಟ್ಬಾಲ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವ್ರ ಮನೆಯಲ್ಲಿ ಫುಟ್ಬಾಲ್ ಆಡೋದಕ್ಕೆ ಬಿಡಲ್ಲ, ಯಾಕಂದ್ರೆ ತುಂಬಾನೇ ವೀಕ್ ಆಗಿರ್ತಾರೆ. ಬಟ್ ಮೆಸ್ಸಿ ಅವ್ರ ಅಜ್ಜಿ ಮೆಸ್ಸಿಗೆ ಫುಟ್ಬಾಲ್ ಮೇಲೆ ಇರೋ ಇಂಟ್ರೆಸ್ಟ್ ನೋಡಿ ಅವ್ರ ಅಜ್ಜಿ ಆಟ ಆಡೋದಕ್ಕೆ ಮೆಸ್ಸಿನ ಬಿಡ್ತಾರೆ. ಸೊ ನೆಕ್ಸ್ಟ್ ಫುಟ್ಬಾಲ್ ಮ್ಯಾಚಸ್ ಗೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಇವ್ರ ಸ್ಕಿಲ್ಸ್ ನ ನೋಡಿ ಎಲ್ರು ಶಾಕ್ ಆಗ್ತಾರೆ. ಆ ತರ ಒಂದು ಟಾಪ್ ನಾಚ್ ಪ್ಲೇಯರ್, ಈ ತರ ಒಂದು ಬೆಸ್ಟ್ ಪ್ಲೇಯರ್ ಆಗಿದ್ರೇನು ನೆಕ್ಸ್ಟ್ ಗೇಮ್ಗೆ ಮೆಸ್ಸಿನ ಸೆಲೆಕ್ಟೇ ಮಾಡಲ್ಲ. ಅದಕ್ಕೆ ಕಾರಣ ಅವ್ರ ಹೈಟ್. ಅವರು ಕುಲ್ಲುಗಿರೋದ್ರಿಂದಾನೆ ತುಂಬಾ ಚಾನ್ಸಸ್ ನ ಮಿಸ್ ಮಾಡ್ತಾರೆ. ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೋಗಿ ಚೆಕ್ ಮಾಡಿದ್ರೆ ಡಾಕ್ಟರ್ ಹೇಳ್ತಾರೆ ನಿಮ್ ಮಗನ್ಗೆ ಹಾರ್ಮೋನ್ ಡಿಸಾರ್ಡರ್ ಇದೆ, ಇದರಿಂದ ನಿಮ್ ಮಗ ಹೈಟೇ ಆಗಲ್ಲ ಅಂತ ಹೇಳ್ತಾರೆ. ಈ ಡಿಸಾರ್ಡರ್ ನ ಸರಿ ಮಾಡ್ಬೇಕಂದ್ರೆ ಟ್ರೀಟ್ಮೆಂಟ್ ನ ತಗೋಬೇಕು. ಆದ್ರೆ ಮೆಸ್ಸಿ ಅವ್ರ ಫ್ಯಾಮಿಲಿ ಹತ್ರ ಅಷ್ಟು ದುಡ್ಡಿರಲ್ಲ. ಇದೇ ಟೈಮ್ ಅಲ್ಲಿ ಮೆಸ್ಸಿ ಅವ್ರ ಅಜ್ಜಿ ತೀರ್ಕೊಂಡ್ಬಿಡ್ತಾರೆ. ಸೊ ಮೆಸ್ಸಿ ಅವರು ಹೆವಿ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಈ ಒಂದು ಟೈಮ್ ಅಲ್ಲಿ ಮೆಸ್ಸಿ ಅವ್ರ ಕತೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ. FC ಬ್ಯಾರ್ಸಿಲೋನಾ ಅವ್ರ ಕ್ಲಬ್ ಕಡೆಯಿಂದ ಮೆಸ್ಸಿ ಅವರು ಅಪ್ಪ ಅಮ್ಮಗೆ ಕಾಲ್ ಮಾಡ್ತಾರೆ, ನಿಮ್ ಮಗ ಹತ್ರ ತುಂಬಾನೇ ಟ್ಯಾಲೆಂಟ್ ಇದೆ, ಒಂದು ಬೆಸ್ಟ್ ಪ್ಲೇಯರ್ ಆಗೋ ಕೆಪಾಸಿಟಿ ಇದೆ, ಸೊ ನಿಮ್ ಟ್ರೀಟ್ಮೆಂಟ್ ನ ನಾವ್ ನೋಡ್ಕೊಂತೀವಿ. ಆದ್ರೆ ಮೆಸ್ಸಿ ಮಾತ್ರ ನನ್ ಕ್ಲಬ್ಗೆ ಮ್ಯಾಚಸ್ ಆಡ್ಕೊಡ್ಬೇಕು ಅಂತ ಕೇಳ್ಕೊಂತಾರೆ. ಮೆಸ್ಸಿನೋ ಅಷ್ಟೇ ಅವ್ರ ಸ್ವಂತ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್, ಅವ್ರ ದೇಶನ ಬಿಟ್ಟು ಬಾರ್ಸಿಲೋನಾಗೆ ಮ್ಯಾಚ್ ಆಡೋದಕ್ಕೆ ಹೋಗ್ತಾರೆ. 2004 ಬಾರ್ಸಿಲೋನಾಗೆ ಡೆಬ್ಯೂ ಮಾಡ್ತಾರೆ. ಫುಟ್ಬಾಲ್ ಅಲ್ಲಿ ಇರೋ ರೆಕಾರ್ಡ್ಸ್ ನೆಲ್ಲ ಬ್ರೇಕ್ ಮಾಡ್ತಾರೆ. 46 ಟ್ರೋಫೀಸ್ ನ ಗೆದ್ಕೊಡ್ತಾರೆ. ಮೆಸ್ಸಿನ ಟಚ್ ಕೂಡ ಮಾಡಕ್ಕಾಗಲ್ಲ. ಆದ್ರೆ ಮೆಸ್ಸಿ ಅವರು ಅವ್ರ ಸ್ವಂತ ದೇಶಕ್ಕೆ ವರ್ಲ್ಡ್ ಕಪ್ ನ ಗೆದ್ಕೊಟ್ಟಿಲ್ಲ ಅಂತ ತುಂಬಾನೇ ಒಂದು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇರ್ತಾರೆ. 2022 ವರ್ಲ್ಡ್ ಕಪ್ ಆಡ್ತಾರೆ, ಅರ್ಜೆಂಟೀನಾಗೆ ವರ್ಲ್ಡ್ ಕಪ್ ನ ಗೆದ್ಕೊಡ್ತಾರೆ. ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಕೂಡ ಗೆಲ್ತಾರೆ. ಫುಟ್ಬಾಲ್ ಹಿಸ್ಟ್ರಿಯಲ್ಲೇ 8 ಬ್ಯಾಲನ್ ಡೋರ್ಸ್ ಅವಾರ್ಡ್ಸ್ ನ ಯಾರು ಗೆದ್ದಿದ್ದೇ ಇಲ್ಲ. ಅದನ್ನ ಮಾಡಿದವರು ಮೆಸ್ಸಿ. ನೋಡೋದಕ್ಕೆ ಕುಳ್ಳಗಿದಾನೆ ಅಂತ ಅವ್ರ ಟೀಮ್ ಅವರು ಸೆಲೆಕ್ಟ್ ಮಾಡಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಇವ್ರನ್ನ ಟ್ರೋಲ್ ಮಾಡ್ತಾರೆ. ಆದ್ರೆ ಮೆಸ್ಸಿ ಅವರು ಅವ್ರ ಡ್ರೀಮ್ ಮೇಲಿರೋ ಪ್ಯಾಷನ್ ಇಂದ ಡಿಸಿಪ್ಲಿನ್ ಆಗಿ ಫುಟ್ಬಾಲ್ ನ ಪ್ರಾಕ್ಟೀಸ್ ಮಾಡಿ ಇವತ್ತು ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂದ್ರೆ ಅದು ಮೆಸ್ಸಿ. ಇವ್ರ ತರ ಪ್ಯಾಷನೇಟ್ ಆಗಿದ್ರೆ ಸಾಕು, ನಾವು ಕೂಡ ನಮ್ ಡ್ರೀಮ್ಸ್ ನ ಅಚೀವ್ ಮಾಡ್ಬೋದು ಅಂತ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿದ್ದಾರೆ ಮೆಸ್ಸಿ ಅವರು. ಈ ತರ ಒಳ್ಳೆ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಂಗೂ ಅಷ್ಟೇ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ.